ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ನನ್ನ ಹೆಸರು ನಯನ ಬಿಕೆ, ಕಮಲಾ ನೆಹರು ಕಾಲೇಜು, ಫಸ್ಟ್ BA. ಇವತ್ತು ನಾವು ಯುಗಾದಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಿಂದೂಗಳ ಹೊಸ ವರ್ಷ ಅಂತಾನು ಹೇಳ್ಬೋದು. ಪ್ರತಿದಿನ ನಾವು ಚಂದ್ರನ್ ನೋಡೋದಕ್ಕಿಂತ ಯುಗಾದಿ ಹಬ್ಬದ ದಿನ ಚಂದ್ರ ನೋಡೋದು ತುಂಬಾ ವಿಶೇಷವಾಗಿದೆ. ಆಮೇಲೆ ಇದು ಮಾರ್ಚ್ ತಿಂಗಳಲ್ಲಿ ಬರುತ್ತೆ, ಮಾರ್ಚ್ ಎಂಡಿಂಗ್ ಅಲ್ಲಿ ಬರುತ್ತೆ, ಇಲ್ಲ ಅಂದ್ರೆ ಇದು ಏಪ್ರಿಲ್ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ. ಈ ಹಬ್ಬ ಹಿಂದೂಗಳ ಹೊಸ ವರ್ಷ ಅಂತ ಕರಿಬಹುದು. ಹಿಂದೂಗಳು ಈ ಹಬ್ಬದಲ್ಲಿ ಎಣ್ಣೆ ಸ್ನಾನ ಮಾಡ್ತಾರೆ. ಎಣ್ಣೆ ಸ್ನಾನ ಮಾಡಿ ಹಬ್ಬದ ಊಟ ಮಾಡಿ ಊಟ ಮಾಡಿ ಹೊಸ ಬಟ್ಟೆ ಉಟ್ಕೊಂಡು ಮತ್ ಅದು ನಾಳೆ ದಿನ ಚಂದ್ರನ್ ನೋಡಿ, ಚಂದ್ರನ ಪ್ರತಿ ದಿನ ನೋಡೋದಕ್ಕಿಂತ ತುಂಬಾ ವಿಶೇಷವಾಗಿ ಅವನನ್ನ ಹುಡುಕಿ ಚಂದ್ರನ ನೋಡಿ ಪೂಜೆ ಮಾಡ್ತಾರೆ. ಮತ್ತೆ ಕೆಲವರು ಲಕ್ಷ್ಮಿ ಪೂಜೆ ಮಾಡ್ತಾರೆ, ಇನ್ನು ಕೆಲವರು ಹಸು ಪೂಜೆ ಮಾಡ್ತಾರೆ, ಗೋ ಪೂಜೆ. ಮತ್ತೆ ಹಿರಿಯರಿಗೆ
ಚಿಕ್ಕವರೆಲ್ಲ ನಮಸ್ಕಾರ ಮಾಡಿ ಬೇವು ಬೆಲ್ಲ ಕೊಟ್ಟು ಎಲ್ಲರಿಗೂ ಚಂದ ನೋಡಿರ ಅಂತ ಹೇಳಿ ಬೇವು ಬೆಲ್ಲ ಕೊಡ್ತಾರೆ. ಈ ಹಬ್ಬ ತುಂಬಾ ವಿಶೇಷವಾಗಿದ್ದು, ಆಮೇಲೆ ಎಣ್ಣೆ ಸ್ನಾನ ಮಾಡೋದಕ್ಕೆ ಏನಂದ್ರೆ ಎಣ್ಣೆ ಸ್ನಾನ ಈಗ ನೆಕ್ಸ್ಟ್ ಬೇಸಿಗೆ ಕಾಲ ಬರ್ತಿರೋದ್ರಿಂದ ಎಲ್ಲರೂ ತಂಪಾಗಿರ್ಲಿ ಅಂತ ಎಣ್ಣೆ ಸ್ನಾನ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ. ನಾನು ಫಸ್ಟ್ BCom B ಸೆಕ್ಷನ್ ಅಲ್ಲಿ ಓದ್ತಾ ಇದ್ದೀನಿ. ನಮ್ಮ ಕಾಲೇಜಲ್ಲಿ ಎಥ್ನಿಕ್ ಡೇಸ್ ಪರವಾಗಿ ಎಲ್ಲಾ ಕ್ಲಾಸಿಗೂ ಹಬ್ಬಗಳನ್ನ ಡಿವೈಡ್ ಮಾಡಿದ್ದಾರೆ. ನಮ್ಮ ಕ್ಲಾಸಿಗೆ ಬಂದಿರೋ ಹಬ್ಬ ಸಂಕ್ರಾಂತಿ ಹಬ್ಬ. ಈ ಸಂಕ್ರಾಂತಿ ಹಬ್ಬದ ವಿಶೇಷತೆ ನಮ್ಮ ಧಾನ್ಯಗಳೆಲ್ಲ ರೈತರಿಗೆ ಬೆಳೆಸಿರೋ ಧಾನ್ಯಗಳೆಲ್ಲ ಕೈಗೆ ಸೇರಿರುತ್ತೆ. ಹಾಗಾಗಿ ಅದನ್ನ ಒಗ್ಗೂಡಿಸಿ ಅದನ್ನ ಪೂಜೆ ಮಾಡಿ ದೇವ್ರ ಹತ್ರ ಬೇಡ್ಕೊಂತಾರೆ, ಯಾವಾಗ್ಲೂ ಹೀಗೆ ಇರ್ಲಿ ಅಂತೇಳಿ. ಇದ್ರ ಜೊತೆಗೆ ಕಿಚ್ಚಾಯಿಸೋದು ಅಂತ ಹೇಳಿ ಮಾಡ್ತಾರೆ. ಹಸುಗಳಿಗೆ ಮೈಯಲ್ಲಿ ಹುಳ ಇಲ್ಲ ಏನಾರು ಇದ್ರೆ ಬೆಂಕಿಗೆ ಹಾಕಿ ಅದು ಒಂದ್ ಸ್ವಲ್ಪ ರಿಲೀಫ್ ಆಗ್ಲಿ ಬಾಡಿ ಅಂತ ಹೇಳಿ ಕಿಚ್ಚಾಯಿಸೋದು ಅಂತ ಹೇಳಿ ಹಳ್ಳಿ ಕಡೆ ಮಾಡ್ತಾರೆ. ಸೊ ನಾವು ನಮ್ ಕ್ಲಾಸ್ ಅಲ್ಲಿ ಲಕ್ಷ್ಮಿನ ಕೂರ್ಸಿರೋದಾಗಿರ್ಬೋದು, ಧಾನ್ಯ ಲಕ್ಷ್ಮಿನ ಕೂರ್ಸಿದೀವಿ, ಹಾಗೂ ಭತ್ತದ ರಾಶಿ ಹಾಕಿದೀವಿ ಮತ್ತು ಕಬ್ಬುಗಳನ್ನ ಜೋಡಿಸಿದೀವಿ, ಎಳ್ಳು ಬೆಲ್ಲನ ಬೀರ್ತಾ ಇದೀವಿ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
Christmas is one of the most important rituals of Christians. They believe that Jesus is the Son of God. When atoms give way to winter, snow covers the ground and lights sprinkle from house to house, and then we get to know that Christmas is coming. ನಾನು ಡಾಕ್ಟರ್ ಆರ್ ಎಂ ಜಗದೀಶ್ ಅಂತ ಕಮಲಾ ನೆಹರು ಕಾಲೇಜಿನ ಪ್ರಾಚಾರ್ಯನಾಗಿದ್ದೀನಿ. ಇವತ್ತು ನಮ್ಮ ಕಾಲೇಜಿನಲ್ಲಿ ಶ್ರಾವಣ ಸಂಭ್ರಮ ಅನ್ನುವಂತ ಹೆಸರಿನಲ್ಲಿ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತಹ ಸಾಂಪ್ರದಾಯಿಕವಾದಂತಹ ದಿನವನ್ನಾಗಿ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಾಹಿತ್ಯ ಉತ್ಸವ ಅಂತ ಹಿಂದೆಲ್ಲ ಮಾಡ್ತಾ ಇದ್ರು. ಹಲವಾರು ಕಾರಣಗಳಿಂದ ಕೆಲವು ವರ್ಷಗಳಿಂದ ಈ ಉತ್ಸವವನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಈ ತರದ ಒಂದು ಸಂಭ್ರಮದ ಸಾಂಸ್ಕೃತಿಕ ಉತ್ಸವದಿಂದ ನಮ್ಮ ವಿದ್ಯಾರ್ಥಿಗಳು ವಂಚಿತರಾಗಬಾರ್ದು ಅನ್ನೋ ಕಾರಣದಿಂದ ಈ ಹಬ್ಬವನ್ನ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಬೆಳಗ್ಗೆ ಒಂದು ಸಾಂಪ್ರದಾಯಿಕ ನಡಿಗೆ ಅನ್ನುವಂತ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಆನಂತರ ಎಲ್ಲ ಬೇರೆ ಬೇರೆ BA ಮತ್ತು BCom ವಿದ್ಯಾರ್ಥಿಗಳಿಗೆ ತರಗತಿವಾರು ನಾವು ಒಂದೊಂದು ಹಬ್ಬದ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ವಿ. ಆ ಹಬ್ಬಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಂಭ್ರಮಾಚರಣೆಗಳನ್ನ ಅವರು ತರಗತಿ ಒಳಗಡೆ ಅಲಂಕಾರದ ರೂಪದಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಅದನ್ನ ನೃತ್ಯದ ರೂಪದಲ್ಲೂ ಸಹ ಇವತ್ತು ಪ್ರದರ್ಶಿಸ್ತಾ ಇದ್ದಾರೆ. ಈ ಅದ್ಭುತವಾದಂತಹ ಕಾರ್ಯಕ್ರಮ ವಿದ್ಯಾರ್ಥಿಗಳ ಸಂಪೂರ್ಣವಾದಂತಹ ಸಹಕಾರದಿಂದ ನಮ್ಮ ಕಾಲೇಜಲ್ಲಿ ನಡೀತಾ ಇದೆ. ಪ್ರಾಯಶಃ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಇದೆ. ಯಾಕೆಂದ್ರೆ ಈ ತರದ ಒಂದು ಸಂಭ್ರಮವನ್ನ ಕೆಲವು ಕಾಲೇಜುಗಳಲ್ಲಿ ಮಾತ್ರ ನಾವು ಈ ತರದ ಹೆಸರಿನಲ್ಲಿ ನಾವು ನೋಡ್ತೇವೆ. ಅದರಿಂದ ಶ್ರಾವಣ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ನಾನು ಕಾಲೇಜಿನ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತೇನೆ. ಕಮಲಾ ನೆಹರು ಕಾಲೇಜಿನಲ್ಲಿ ಶ್ರಾವಣ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಅದರಲ್ಲಿ ಎಲ್ಲಾ ಕಾಲೇಜಲ್ಲೂ ಒಂದೊಂದು ಹಬ್ಬಗಳನ್ನ ಆಚರಿಸಿದ್ದಾರೆ. ಯಾವತ್ತು ನಮಗೆ ಇಷ್ಟೊಂದು ಡೀಪ್ ಆಗಿ ಆಚರಣೆ ಅನ್ನೋದು ಗೊತ್ತಿರ್ಲಿಲ್ಲ. ಅದ್ ನಮ್ಗೆ ಅಂತಾನೆ ಒಂದೊಂದು ಕೊಟ್ಟಾಗ ಎಲ್ಲಾ ತರದ್ದು ಆಚರಣೆ ಹೆಂಗೆ ಮಾಡೋದು ಅಂತ ಗೊತ್ತಾಯ್ತು ಹಬ್ಬಗಳಲ್ಲಿ.
ನಮ್ ಕಾಲೇಜಲ್ಲಿ ಇವತ್ತು ಶ್ರಾವಣ ಸಂಭ್ರಮ ಅಂತ ಆಚರಿಸ್ತಿದೀವಿ. ಇದು 3 days ಆಚರಿಸ್ತೀವಿ. ನಿನ್ನೆ ಕಲ್ಚರಲ್ ಡೇ ಆಯ್ತು. ಇವತ್ತು ಶ್ರಾವಣ ಸಂಭ್ರಮ ಅಂತ ಆಚರಿಸ್ತೀವಿ. ನಾಳೆ ಹಾಗೆ ಗ್ರಾಜುಯೇಷನ್ ಡೇ. ಫೈನಲ್ ಇಯರ್ ಬಿಕಾಮ್ಸ್ ಅವ್ರಿಗೆಲ್ಲರಿಗೂ ಬಿಕಾಮ್ BA ಅವ್ರಿಗೆಲ್ಲರಿಗೂ ಗ್ರಾಜುಯೇಷನ್ ಡೇನ ಆಚರಿಸ್ತೀವಿ. ಇದು ಪ್ರತಿ ವರ್ಷ ನಡೆಯುತ್ತೆ. ಈ ವರ್ಷ ಇನ್ನು ತುಂಬಾ ಚೆನ್ನಾಗಿ ನಡೀತಾ ಇದೆ. ಹಾಗೆ ಒಂದೊಂದ್ ಕ್ಲಾಸಿಗೆ ಒಂದೊಂದ್ ತರ ಎಲ್ಲ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ, ಹಬ್ಬಗಳನ್ನ ಕೊಟ್ಟಿದ್ದಾರೆ. ಎಲ್ಲಾರು ಎಲ್ಲಾ ಭೇದ ಭಾವ ಇಲ್ಲದೇನೆ ಎಲ್ಲಾರು ಚೆನ್ನಾಗಿ ಆಚರಿಸ್ತಾ ಇದೀವಿ. ತುಂಬಾ ಪ್ರೀತಿಯಿಂದ ಇದೀವಿ. ಥ್ಯಾಂಕ್ ಯು. ನನ್ನ ಹೆಸರು ಚೈತ್ರಶ್ರೀ.